ಇದೀಗ ನಾನು ಜಗದೀಶ್ ಅವರು ನಿಮ್ಮನ್ನು ಕೇಳೋದಾದರೆ ಹೇಗೆ ಬಗೆಹರಿಸೋದು ಹೇಗೆ ಇದರಲ್ಲೇ ನಾವು ಕಾಲ ಕಳೀತಾ ಇದ್ದೀವಾ? ಒಂದು ಆರಂಭದಲ್ಲಿ ಗ್ಯಾರಂಟಿ ಯೋಜನೆಗಳು ತಂದಾಗ ಅದರ ಬಗ್ಗೆ ಅಪಸ್ವರಗಳು, ಗ್ಯಾರಂಟಿ ಯೋಜನೆ ಕೂಡ ಏನು ಹೊರತಾಗಿರಲಿಲ್ಲ. ಆಮೇಲೆ ಅದು ದೇಶವ್ಯಾಪಿ ಬೇರೆ ಪಕ್ಷಗಳು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಶುರುವಾದವು. ಈಗ ಹುಟ್ಕೊಂಡಿರ್ತಕ್ಕಂಥ ಪ್ರಶ್ನೆ, ಮುಖ್ಯಮಂತ್ರಿ ಮುಂದುವರಿಯಲ್ವಾ ಅಂತ ಹೇಳಿ ಇದೊಂದು ಪ್ರಶ್ನೆ ಈಗ ಒಂಥರ ಉಳ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆಯಾ ನಮ್ಮ ರಾಜ್ಯ? ಕೆಲಸಗಳೇನು ಆಗ್ತಾನೇ ಇಲ್ವಾ? ಎಲ್ಲೂ ಏನು ಕೆಲಸಗಳೇ ನಡೀತಾ ಇಲ್ವಾ? ಈ ಗುಂಡಿ ಮುಚ್ಚೋ ವಿಚಾರ ಬಂತು, ಅಭಿವೃದ್ಧಿ ಕೆಲಸಗಳು ಬಂತು. ಏನಂದರೆ ಯಾವಾಗಲೂ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಕೆಲಸಗಳು ಅಂತ ಬಂದಾಗ ಆ್ಯಸ್ ಇಫ್ ಏನ್ರಿ ರೋಡ್ ಇಲ್ವಾ, ನದಿ ಇಲ್ವಾ, ನೀರಿಲ್ವಾ, ಮಳೆ ಇಲ್ವಾ, ಬಸ್ ಸ್ಟಾಪ್ ಇಲ್ವಾ, ಆಟೋ ಓಡ್ತಾ ಇಲ್ವಾ, ಇಲ್ಲ ಬಸ್ಗಳು ಓಡಾಡ್ತಾ ಇಲ್ವಾ, ಸ್ಕೂಲ್ಗಳು ಓಪನ್ ಆಗ್ತಿಲ್ವಾ, ಪೊಲೀಸ್ ಠಾಣೆ ಕ್ಲೋಸ್ ಆಗಿಬಿಟ್ಟಿದೆಯಾ, ಏನು ಕಥೆ? ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅಕೌಂಟಿಗೆ ದುಡ್ಡು ಹಾಕ್ತೀವಿ, ಅನ್ನ ಕೊಡ್ತೀವಿ, ಈ ಕಡೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಹೇಳ್ತೀವಿ, ನಿರುದ್ಯೋಗಿಗಳು ಭತ್ಯೆ ಹಾಕ್ತೀವಿ, ಇನ್ನೇನ್ರಿ ಮಾಡ್ಬೇಕು ನಾವು ಅಂತ ಒಂದು ಪ್ರಶ್ನೆ ಇದೆ ಅಲ್ವಾ ಇಲ್ಲಿ? ಸರ್, ಈಗ ನೀವು ಕೇಳಿದ್ರಿ ಇದೆಲ್ಲ ಪ್ರಶ್ನೆ ಚರ್ಚೆ ಮಾಡ್ಬೇಕಾ ಮಾಡಬಾರ್ದಂತ. ಮೊದ್ಲಿಗೆ ತಗೊಂತು ಅಂತಂದ್ರೆ ಮುಖ್ಯಮಂತ್ರಿ ವಿಚಾರ ಅಂತೂ ಖಂಡಿತವಾಗ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ವಿಚಾರನೇ ಅಲ್ಲ. ಓಕೆ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ ಸಾಕಷ್ಟು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ. ಈಗ ನೀವು ಹೇಳಿದ್ರಿ ಗುಂಡಿ ವಿಚಾರ ಅಂತ, ಇದನ್ನ ಯಾರೋ ಪ್ರಶ್ನೆ ಮಾಡಿದಾಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮನೆ ಮುಂದೆ ರಸ್ತೆ ಗುಂಡಿ ಇದೆಯಲ್ರಿ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಿದ್ದೀರಾ ಅಂದ್ರೆ ಇವ್ರೇನ್ ಗೊತ್ತಾ, ವಿಷಯನ ಪಲ್ಲಾಟ ಮಾಡ್ತಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಕೇಳಿದ್ರೆ ಬಿಜೆಪಿ ಅವ್ರ ಬಗ್ಗೆ ದೂರ ಹೇಳೋದು, ಬಿಜೆಪಿ ಅವ್ರು ಕೇಳಿದ್ರೆ ಕಾಂಗ್ರೆಸ್ ಬಗ್ಗೆ ದೂರ ಹೇಳೋದು. ಇಷ್ಟು ಬಿಟ್ರೆ ಸಮಸ್ಯೆನ ತಗೊಂಡು ತೀವ್ರವಾಗಿ ಪ್ರತಿಭಟನೆ ಮಾಡಿರೋಂತ ಒಂದು ಉದಾಹರಣೆ ತೋರಿಸಿ ನೀವು ನೋಡೋಣ. ಇವತ್ತು ನೀವು ಹೇಳಿದ್ರಿ ರಸ್ತೆ ಗುಂಡಿಗಳಿದೆ ಅಂತ, ವಿರೋಧ ಪಕ್ಷವಾಗಿ ಬಿಜೆಪಿ ಅವರು ಎಲ್ಲಿ ರಸ್ತೆಗಳಿದ್ದಾರೆ? ನೀವ್ ಹೇಳಿದ್ರೆ ಮುಚ್ಚಿಸ್ಬಿಟ್ರಿ ಅಂತ. ಸಂಪೂರ್ಣವಾಗಿ ಮುಚ್ಚಿದ್ಯಾ? ಹೈಕೋರ್ಟ್ ಪದೇ ಪದೇ ಚೀಮಾರಿ ಆಗ್ತಿದೆ, ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಹಾಗಾದ್ರೆ ವಿರೋಧ ಪಕ್ಷದವ್ರು ಏನ್ ಮಾಡ್ತಿದಾರೆ? ಹಾಗಾದ್ರೆ ಈಗ ನೀವು ಸಿದ್ದರಾಮಯ್ಯನವರು ಇರ್ತಾರ ಇಲ್ವಾ ಅನ್ನೋಷ್ಟು ಕಾಳಜಿ ರಸ್ತೆಗಳ ಬಗ್ಗೆ ತೋರಿಸಿ ಸ್ವಾಮಿ ತಾವು, ಜನಗಳ ಬಗ್ಗೆ ತೋರಿಸಿ. ವಿರೋಧ ಪಕ್ಷವಾಗಿ ರಸ್ತೆಗಳಿರಿ ತಾವು. ಈಗ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ವಿರೋಧ ಪಕ್ಷದ ಕೆಲಸ ಮಾಡ್ತಿರೋದು ಯಾರು ಅಂತಂದ್ರೆ ನಮ್ಗೆ ಯಾವ್ದೇ ರೀತಿ ಜನಪ್ರತಿನಿಧಿ ನಾವು ಆಮ್ ಆದ್ಮಿ ಪಾರ್ಟಿ ಅವ್ರು ಮಾಡ್ತಿದ್ದೀರಿ. ಇವತ್ತು ಇವ್ರು ಸರ್ಕಾರ ಇಷ್ಟೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಅವರು. ನರೇಗಾ ಯೋಜನೆಯಿಂದ ಗಾಂಧಿ ಹೆಸರು ಕೈ ಇಳಿದು ಬಿಟ್ಟಿದ್ದೀರಾ? ಯಾವ ರಸ್ತೆ ಗುಂಡಿಲಿ ರಸ್ತೆ ಪೂಜೆ ಮಾಡಿಬಿಟ್ಟು ನಾವು ಇದನ್ನ ಬೊಮ್ಮಾಯಿ ಅವರು ಏನ್ 18,000 ಕೋಟಿ ಖರ್ಚು ಮಾಡಿದ್ವಿ ಅಂತಾರ, ಆ ಸಮಯದಿಂದ ನಾವು ರಸ್ತೆ ಮುಚ್ಚೋ ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗಿ. ಬೊಮ್ಮಾಯಿ ಅವರು 18,000 ಕೋಟಿ ಕೊಟ್ಟು ರಸ್ತೆ ಗುಂಡಿ ಮುಚ್ಚಿದ್ರಾ? ಆಗಿಲ್ವಲ್ಲ, ಲೆಕ್ಕ ತೋರಿಸಿದ್ದಾರೆ. ಮುಚ್ಚಿದ್ರ ಅವರು? ಮುಚ್ಚಿಲ್ವಲ್ಲ, ಅದನ್ನೇ ಹೇಳ್ತಾ ಇರೋದು. ಇದು ಯಥಾಸ್ಥಿತಿ ಅಂತ ನೀವು ಹೇಳಿದ್ರಲ್ಲ, 2.5 ವರ್ಷದಿಂದ ಯಥಾಸ್ಥಿತಿನ ಅಂತ. ಇದು 2.5 ವರ್ಷದಿಂದ ಅಲ್ಲ, ಅದಕ್ಕೂ ಮುಂಚೆ ಹಿಂದೆ ಹೋಗ್ತಾ ಇತ್ತು ಅಂತಂದ್ರೆ ಸುಮಾರು ಒಂದು 8-10 ವರ್ಷದಿಂದ ನಾನು ಕರ್ನಾಟಕದಲ್ಲಿ ಒಂದು ರಸ್ತೆ ಗುಂಡಿ ವಿಚಾರ ಇರ್ಬೋದು, ಇಲ್ಲ ನೀವು ಹೇಳ್ದಂಗೆ ನದಿಗಳ ವಿಚಾರ ಇರ್ಬೋದು, ಈ ತರ ಪ್ರಮುಖ ವಿಚಾರಗಳು ಯಥಾಸ್ಥಿತಿಯಲ್ಲಿ ಇದಾವೆ. ಆಮೇಲೆ ನೀವ್ ಹೇಳಿದ್ರಿ ಇದು ಯಾಕೆ ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡ್ಬೋದು ಅಂತ. ಬಿಜೆಪಿ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಏನ್ ಹೇಳಿ, ಈ ಸಲ 19, ಅದಕ್ಕೆ ಮುಂಚೆ 26 ಜನ MP ಏನ್ ಮಾಡಿದ್ದಾರೆ? ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರು ಝೀರೋ. ಫೈನ್. ನನಗೆ ಅಶ್ವಥ್ ನಾರಾಯಣ ಅವರೇ, ಈಗ ಆಮ್ ಆದ್ಮಿ ವಕ್ತಾರ ಹೇಳ್ತಿರೋದು 18,000 ಕೋಟಿ ಕೊಟ್ಬಿಟ್ಟು ರಸ್ತೆ ಗುಂಡಿ ನಾವು ಮುಚ್ಚಿದ್ದೆ ಅಂತ ಬೊಮ್ಮಾಯಿ ಅವ್ರು ಹೇಳ್ಬಿಟ್ಟು ಹೋದ್ರು. ಸರಿಯಾಗಿ ಅವ್ರು ಕೆಲಸನೇ ಮಾಡಲಿಲ್ಲ. ಅವರು ದುಡ್ಡು ಹೆಸರನ್ನು ಹೇಳಿ ಸರಿ ಕೆಲಸನೂ ಮಾಡದೆ ಹೊರಟುಬಿಟ್ರು. ಇವರು ರಸ್ತೆ ಗುಂಡಿ ಮುಚ್ತಾ ಇಲ್ಲ ಅಂತಾರೆ. ಯಾರ ಮಾತು ನಿಜ ಇದರಲ್ಲಿ? 18 ಆತರ ಕೆಲಸ ಮಾಡಿದ್ಕೆ ಬೆಂಗಳೂರಲ್ಲಿ 18 ಜನ ಗೆದ್ದಿರೋದು ಸರ್. MP ಅದಕ್ಕೆ ಜನ ನಾವು ಮಾಡಿರೋ ಕೆಲಸ ನೋಡಿ ಓಟ್ ಕೊಟ್ಟಿರೋದು ಬೆಂಗಳೂರು ಒಳಗಡೆ. ಸರ್, ಜನ ಗೆದ್ದಿತ್ತಲ್ಲ ರಸ್ತೆ ಗುಂಡಿ ಬಗ್ಗೆ ಹೇಳಿ. ಓಕೆ, ಸಮಸ್ಯೆ ಬಗೆಹರಿದಿಲ್ಲ ಇನ್ನು. ಬರೀ ಕತೆ ಹೇಳ್ಕೊಂಡು ಹೋಗೋದಿಲ್ಲ ಸರ್. ಆಮ್ ಆದ್ಮಿ ಇರ್ತಾರೆ, ಪರ್ಕೆ ಪಾರ್ಟಿ ಇರ್ತಾರೆ, ನಾವು ಕೆಲಸ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಪಾರ್ಟಿಗಳು. ಶಾಸಕರು ಎಷ್ಟು ಚೆನ್ನಾಗಿದ್ರು ಅಶ್ವಥ್ ನಾರಾಯಣ ಅವರೇ? ಶಾಸಕರ ಕತೆ ಹೇಳಿ. ನೀವು MP ಹೋಗ್ಬಿಟ್ರಿ ಸ್ಟ್ರೈಟ್ ಅವೇ. ಬೊಮ್ಮಾಯಿ ಅವ್ರಿಗೂ MP ಸಂಬಂಧ ಇಲ್ಲ. ಶಾಸಕರ ಕತೆ ಹೇಳ್ಬೇಕಲ್ಲ ನೀವು. ಶಾಸಕರೇ, ಬೆಂಗಳೂರಲ್ಲಿ ನಾವು ಆತರ ಕೆಲಸ ಮಾಡಿರೋದಕ್ಕೆ ನಮ್ಗೆ 18 ಜನ ಓಟ್ ಹಾಕಿರೋದು. ಸರಿ. ಹಾಗಾದ್ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅವರೆಲ್ಲ ಗುಂಡಿ ಮುಚ್ಚಿದ್ಮೇಲೆ ಗುಂಡಿ ಬೀಳಬಾರ್ದಾಗಿತ್ತಲ್ಲ? ಒಳ್ಳೆ ಗುಣಮಟ್ಟದ ಕಾಮಗಾರಿ ಮಾಡಿದ್ರೆ ಗುಂಡಿ ಹಾಕಿವೆ. ಈಗ ಸರ್ಕಾರ ಮಾಡ್ಬೇಕು. ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ. ಏನ್ ಹೇಳಿದ್ರು ಅರ್ಥ. ಈ ಗುಂಡಿ ಮುಚ್ಚುವಿಕೆ ಡ್ಯೂರೇಷನ್ ಎಷ್ಟು ದಿನಕ್ಕಿತ್ತು? ಈ ಗುಂಡಿ ಮುಚ್ಚಿದ್ರೆ ನೆಕ್ಸ್ಟ್ ಮಳೆ, ಆಮೇಲೆ ಮತ್ತೆ ಗುಂಡಿ ಆಗುತ್ತೆ ಅಂತನಾ? ಇಲ್ಲ ರಸ್ತೆ ಯಾಕೆ ಮಾಡ್ಲಿಲ್ಲ? ಅವರು ಬರೀ ಗುಂಡಿ ಮುಚ್ಕೊಂಡು ಕೂತಿದ್ರೆ ಏನ್ ಕಥೆ ಇದು ಅಂತ. ಒಬ್ಬ ಅನನುಭವಿ DK ಶಿವಕುಮಾರ್ಗೂ ಬೆಂಗಳೂರಿಗೆ ಯಾವುದೇ ರೀತಿ ಒಂದು ಅನುಭವದ ಕೊರತೆ. ರಾಮಲಿಂಗಾರೆಡ್ಡಿ ಅಂತವ್ರು ಇದ್ರು, ಬಾಕಿ ಇವರು ಜಾರ್ಜ್ ಅವ್ರು ಇದ್ರು. DK ಶಿವಕುಮಾರ್ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಲಾಬಿ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಬೆಂಗಳೂರು. ಮೊನ್ನೆ ಯಾರೋ ಒಬ್ರು ಅಪಾರ್ಟ್ಮೆಂಟ್ ವಿಷಯದಲ್ಲಿ ಕೇಳಿದ್ರು ಧಮಕಿ ಹಾಕ್ತಾರಲ್ಲ ಸರ್, ಉಪಮುಖ್ಯಮಂತ್ರಿ ಧಮಕಿ ಹಾಕೋ ರೀತಿ ನೀತಿನ ಇದು ಸರ್? ವಿಷಯ ಅದಲ್ಲ, ಗುಂಡಿ ಬಗ್ಗೆ ಮಾತಾಡ್ತಾರೆ. ಕೇಳಿದ್ರು ಧಮಕಿ ಹಾಕ್ತಾರೆ ಸರ್ ಅವರು. 8
ಅಂತ ಕೇಳ್ತಾರೆ. ನನ್ನ ತಿಳ್ಕೊಂಡಿದ್ರೆ ಅಂತ ನಾನು ಯಾರಿಗೂ ಕೇರ್ ಮಾಡಲ್ಲ ಒಳ್ಳೆ ಈಸ್ ಬಿಹೇವ್ನೆಸ್ ಲೈಕ್ ರೌಡಿಸಮ್. ಏನ್ ಮಾಡ್ತೀರಾ ಈ ಸರ್ಕಾರದಲ್ಲಿ? ಡೆವಲಪ್ಮೆಂಟ್ಸ್ ಬಗ್ಗೆ ಏನೂ ಇಲ್ಲ. ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕು, ಸರ್ಕಾರ ಮಾಡ್ತಾ ಇಲ್ಲ. ನಾವು ಎಷ್ಟು ಹೋರಾಟ ಮಾಡೋದು, ಬೀದಿಗಿಳಿದು ಹೋರಾಟ ಮಾಡೋದು, ಸರ್ಕಾರಕ್ಕೆ ಎಚ್ಚೆತ್ಕೊಳ್ತಾ ಇಲ್ಲ. ಅಶ್ವತ್ಥಣ್ಣ, ಒಂದೊಂದು ಪ್ರಶ್ನೆ ನೇರವಾಗಿ ಕೇಳ್ಬಿಡ್ತೀನಿ. ಗ್ಯಾರಂಟಿ ಯೋಜನೆಗಳು ಯಾವ ಪಕ್ಷ ಆದರೂ ಮಾಡ್ತಾ ಇರಲಿ, ಪಕ್ಷಗಳನ್ನ ಅಥವಾ ಸರ್ಕಾರವನ್ನ ಒಂದು ಕಂಫರ್ಟ್ ಝೋನ್ಗೆ ನೂಕ್ತಾ ಇದೆಯಾ? ಯಾವ ಪಾರ್ಟಿದಾದ್ರೂ ಸರ್ಕಾರ ಎಲ್ಲಾದ್ರೂ ಇರಲಿ, ನಾನು ಗ್ಯಾರಂಟಿ ಯೋಜನೆ ಕೊಡ್ತಾ ಇರೋದು ನನಗೆ ಗೊತ್ತು, ಗ್ಯಾರಂಟಿ ಯೋಜನೆಯಿಂದ ಎಲೆಕ್ಷನ್ ಗೆಲ್ಲೋದು ನನಗೆ ಗೊತ್ತು, ಉಳಿದಂತ ಸಂಗತಿಗಳು ಚುನಾವಣೆ ಬಂದ್ಗಾರ ನೋಡ್ಕೊಳ್ಳೋಣ, ಆ ಒಂದು ಕಂಫರ್ಟ್ ಝೋನ್ಗೆ ರಾಜಕೀಯ ಪಕ್ಷಗಳು ಹೋಗ್ತಾ ಇದೆಯಾ? ಗ್ಯಾರಂಟಿ ಯೋಜನೆ ಸಾಕು ನಾನು ಎಲೆಕ್ಷನ್ ಗೆಲ್ಲಕ್ಕೆ ಅಂತ? ಇಲ್ಲ ನೋಡಿ ರಮಾಕಾಂತ್, ನೀವು ಗ್ಯಾರಂಟಿ ಕೊಡುವಂತದ್ದು, ಉಚಿತವಾಗಿ ಕೊಡ್ತಕ್ಕಂಥ ಫ್ರೀ ಬೀಸ್ ಕೊಡುವಂತದ್ದು ಒಂದೇನಂತ ಕೇಳಿದ್ರೆ, ಈಗ ಕಿಸಾನ್ ಸಮ್ಮಾನ್ ಯೋಜನೆ 2018 ಡಿಸೆಂಬರ್ ನಲ್ಲಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ರು. ಗ್ಯಾರಂಟಿ ಅಂತ ಹೇಳಿ ಬಿಡುಗಡೆ ಮಾಡೋರು ಅದನ್ನ. ನೀಡ್ ಬೇಸ್ ಅವಶ್ಯಕತೆ ಇವತ್ತು ರೈತರಿಗೆ ಎಷ್ಟು ಅನುಕೂಲತೆ ಆಗುತ್ತೆ ಅನ್ನತಕ್ಕಂಥದ್ದು 6,000 ಇವ್ರು ಕೊಡುವಂತ ದುಡ್ಡು ಸರ್, ಆ ತರ ನೋಡ್ಬೇಕು ಸರ್. ಏನಿದು ಅರ್ಥ?